ಆರ್.ಬಿ. ತಿಮ್ಮಾಪುರೆ ರಾಜೀನಾಮೆಗೆ ಆಗ್ರಹಿಸಿ ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ ಸಚಿವ ತಿಮ್ಮಾಪುರೆ ಮಾತ್ರ ನಾನು ರಾಜೀನಾಮೆ ನೀಡೋದೇ ಇಲ್ಲ ಅನ್ನೋ ಪಟ್ಟನ್ನ ಸಡಿಲಿಸುವಂತೆ ಕಾಣ್ತಾ ಇಲ್ಲ. ಇವತ್ತು ಕೂಡ ಸಿಎಂರನ್ನ ಭೇಟಿಯಾಗಿದ್ದಾರೆ ಆರ್.ಬಿ. ತಿಮ್ಮಾಪುರೆ. ಭೇಟಿಯಾದ ಸಂದರ್ಭದಲ್ಲಿ ಮಾಧ್ಯಮಗಳು ಅದರಲ್ಲೂ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಏನು ಆಡಿಯೋ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಆಡಿಯೋದಲ್ಲಿ ನಾನು ಮಾತೇ ಆಡಿಲ್ಲ, ತಪ್ಪೇ ಮಾಡದೆ ನಾನು ಯಾಕೆ ರಾಜೀನಾಮೆಯನ್ನ ಕೊಡ್ಲಿ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಈಗ ಆಲ್ರೆಡಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ನಾವು ಅಮಾನತಿನ ಶಿಕ್ಷೆಗೆ ಒಳಪಡಿಸಿದ್ದೇವೆ, ತಪ್ಪೇ ಮಾಡದ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ, ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನಾ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೆಜೋದೆ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೆ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ತಾರೆ. ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನಾ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೆಜೋದೆ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೆ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ತಾರೆ. ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅವತ್ತು ಅದೇ ರಾಗ, ಇವತ್ತು ಅದೇ ರಾಗ. ಆಡಿಯೋದಲ್ಲಿ ನನ್ನ ಹೆಸರಿಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಬಟ್ ಬಿಜೆಪಿಗರು ಈ ಉತ್ತರದಿಂದ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಖಂಡಿತವಲ್ಲ ಸ್ಮಿತಾ, ಇವತ್ತು ಆರ್.ಬಿ. ತಿಮ್ಮಾಪುರ ಅವರ ವಿಚಾರದಲ್ಲಿ ಇವತ್ತಿನ ಅಧಿವೇಶನ ಸಂಪೂರ್ಣವಾಗಿ ಅಂತ್ಯ ಆಗುವಂಥ ಸಾಧ್ಯತೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ತಡರಾತ್ರಿ ಕೂಡ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿದ್ದಾರೆ. ಜೊತೆಗೆ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಆ ಪಟ್ಟನ್ನು ಸಲ್ಲಿಸೋದಿಲ್ಲ ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಡಿಮ್ಯಾಂಡನ್ನು ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಬಿ.ವೈ. ವಿಜಯೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಹೇಳೋಗಿರ್ತಕ್ಕಂಥದ್ದು ಆರ್.ಬಿ. ತಿಮ್ಮಾಪುರ ಅವರು ಮೊದಲು ರಾಜೀನಾಮೆ ಕೊಡಲೇಬೇಕು, ಈ ಒಂದು ಪ್ರಕರಣವನ್ನು ಅಂದರೆ ಭ್ರಷ್ಟಾಚಾರ ಪ್ರಕರಣವನ್ನು ಮುಖ್ಯಮಂತ್ರಿಯವರು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಸೊ ಈ ಮೂಲಕ ಇವತ್ತು ಆರ್.ಬಿ. ತಿಮ್ಮಾಪುರ ಅವರು ಮತ್ತು ಈಗ ಅಷ್ಟೇ ಜಸ್ಟ್ ವಿಧಾನಸೌಧದ ಬಳಿ ಕೂಡ ಮಾತಾಡಿರ್ತಕ್ಕಂಥ ಮಾಧ್ಯಮಗಳನ್ನ ಉದ್ದೇಶಿಸಿ ಈ ಸಂಬಂಧಪಟ್ಟಂತೆ ಈ ವೇಳೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ,
ಯಾಕೆ ರಾಜೀನಾಮೆ ಕೊಡಬೇಕು, ಏನು ಸಾಕ್ಷಿ ಇದೆ ಅಂತೇಳಿ ರಾಜೀನಾಮೆಯನ್ನು ಕೊಡಬೇಕು. ತಪ್ಪು ಮಾಡಿರತಕ್ಕಂಥ ಅಧಿಕಾರಿ ಏನಿದ್ರೆ ಅವನು ಅನುಭವಿಸ್ತಾನೆ. ಆತನನ್ನು ಹೊಣೆಗಾರನಾಗಿ ಮಾಡಿ ಈಗ ಆತನನ್ನು ಸಸ್ಪೆಂಡ್ ಮಾಡಿದ್ದೇವೆ. ಹಾಗಿದ್ಮೇಲೆ ನನಗೆ ಯಾಕೆ ಸಂಬಂಧ, ಆತ ನನ್ನ ಹೆಸರು ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡೋಕ್ಕಾಗತ್ತಾ ಅಂತಕ್ಕಂಥ ಒಂದು ಮಾತನ್ನು ಭಾಳ ಸ್ಟ್ರಾಂಗ್ ಆಗಿ ಮತ್ತು ಅದೇ ವಿಚಾರವನ್ನು ಆರ್ ಬಿ ತಿಮ್ಮಪ್ಪ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ 8-10 ದಿನಗಳಿಂದ ಕೂಡ ಆರ್ ಬಿ ತಿಮ್ಮಪ್ಪ ಅವರ ಮೇಲೆ ಬಂದಂಥ ಆರೋಪ ಏನಿತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಅದೊಂದೇ ಉತ್ತರವನ್ನು ಹೇಳ್ತಾ ಇರ್ತಕ್ಕಂಥ. ಜೊತೆಗೆ ಆರ್ ಬಿ ತಿಮ್ಮಪ್ಪರವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವ ವಿಚಾರವಾಗಿ ಒಂದು ಸಣ್ಣ ಒಂದು ವಿಚಾರವನ್ನು ಕೂಡ ಮಾಡಿರುವಂಥ ಕಾಣ್ತಾ ಇಲ್ಲ. ಅವರು ಎಲ್ಲಿಯೂ ಕೂಡ ಮನಸ್ಸನ್ನು ಮಾಡಿಲ್ಲ. ಇನ್ನೊಂದು ಮುಖ್ಯಮಂತ್ರಿಯವರು ಕೂಡ ಸ್ಟ್ರಾಂಗ್ ಆಗಿ ಆರ್ ಬಿ ತಿಮ್ಮಪ್ಪರವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರ್ತಕ್ಕಂಥ. ಸೊ ಇದಕ್ಕೇನೆ BJPಯ ನಾಯಕರು ಮತ್ತು JDSನವರು ಕೂಡ ಕುಟುಕುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಧೈರ್ಯವನ್ನು ತೋರಿಸಬೇಕು ಮತ್ತು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಸೊ ನೋಡಬೇಕು ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಆದರೆ ಎಲ್ಲಿಯೂ ಕೂಡ ಆರ್ ಬಿ ತಿಮ್ಮಪ್ಪರು ರಾಜೀನಾಮೆ ಒಂದು ಸಣ್ಣ ಸುಳಿವನ್ನು ಇಲ್ಲ ಮತ್ತು ಅವರು ರಾಜೀನಾಮೆ ಕೊಡುವ ಒಂದು ಸಣ್ಣ ಒಂದು ಗೋಜಿಗೂ ಕೂಡ ಹೋಗುವಂಥ ಕಾಣ್ತಾ ಇಲ್ಲ. ಅವರು ಈಗಲೂ ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ತಮ್ಮ ಹೇಳಿಕೆಗೆ. ಮತ್ತು ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಒಟ್ಟಾರೆಯಾಗಿ ಇವತ್ತಿನ ಅಧಿವೇಶನ ಅಂದರೆ ಇವತ್ತಿನ ಕಲಾಪ ಏನಿದೆ, ಇವತ್ತು ಗಲಾಟೆ ಗದ್ದಲದ ನಡುವೆ ಇವತ್ತು ಅನಿರ್ದಿಷ್ಟಾವಧಿಯೇ ಮುನ್ನೋಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಆರ್ ಬಿ ತಿಮ್ಮಾಪುರೆ ರಾಜೀನಾಮೆಗೆ ಆಗ್ರಹಿಸಿ ಒಂದು ಕಡೆ ವಿರೋಧ ಪಕ್ಷ BJP ಹಾಗೆ JDS ಪ್ರತಿಭಟನೆಯ ಹಾದಿ ಹಿಡಿದಿದ್ರೆ, ಸಚಿವ ತಿಮ್ಮಾಪುರೆ ಮಾತ್ರ ನಾನು ರಾಜೀನಾಮೆ ನೀಡೋದೇ ಇಲ್ಲ ಅನ್ನೋ ಪಟ್ಟನ್ನ ಸಡಿಲಿಸುವಂತೆ ಕಾಣ್ತಾ ಇಲ್ಲ. ಇವತ್ತು ಕೂಡ CMರನ್ನ ಭೇಟಿಯಾಗಿದ್ದಾರೆ ಆರ್ ಬಿ ತಿಮ್ಮಾಪುರೆ. ಭೇಟಿಯಾದ ಸಂದರ್ಭದಲ್ಲಿ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಆಡಿಯೋ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಆಡಿಯೋದಲ್ಲಿ ನಾನು ಮಾತೇ ಆಡಿಲ್ಲ, ತಪ್ಪೇ ಮಾಡದೆ ನಾನು ಯಾಕೆ ರಾಜೀನಾಮೆಯನ್ನು ಕೊಡಲಿ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಈಗ ಆಲ್ರೆಡಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ನಾವು ಅಮಾನತಿನ ಶಿಕ್ಷೆಗೆ ಒಳಪಡಿಸಿದ್ದೇವೆ, ತಪ್ಪೇ ಮಾಡದ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ, ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೆಜೋದಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂತ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ತಾರೆ. ಏನದು ಸಾಕ್ಷಿ? ಏನು ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೆಜೋದಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ತಾರೆ. ಏನದು ಸಾಕ್ಷಿ? ಏನು ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ?
ಅಲ್ಲ ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಳ್ಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅವತ್ತು ಅದೇ ರಾಗ ಇವತ್ತು ಅದೇ ರಾಗ. ಆಡಿಯೋದಲ್ಲಿ ನನ್ನ ಹೆಸರಿಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಬಟ್ ಬಿಜೆಪಿಗರು ಈ ಉತ್ತರದಿಂದ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಖಂಡಿತವಲ್ಲ ಸ್ಮಿತಾ, ಇವತ್ತು ಆರ್ ಬಿ ತಿಮ್ಮಾಪುರ ಅವರ ವಿಚಾರದಲ್ಲಿ ಇವತ್ತಿನ ಅಧಿವೇಶನ ಸಂಪೂರ್ಣವಾಗಿ ಅಂತ್ಯ ಆಗುವಂಥ ಸಾಧ್ಯತೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ತಡರಾತ್ರಿ ಕೂಡ ಅಹೋರಾತ್ರಿ ಧರಣಿಯನ್ನು BJP ಮತ್ತು JDS ನಾಯಕರು ಮಾಡಿದ್ದಾರೆ. ಜೊತೆಗೆ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಯಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಆ ಪಟ್ಟನ್ನು ಸಲ್ಲಿಸೋದಿಲ್ಲ ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಡಿಮ್ಯಾಂಡನ್ನು ಇಟ್ಕೊಂಡು BJP ಮತ್ತು JDS ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ BY ವಿಜೇಂದ್ರ ಸೇರಿದಂತೆ ಅನೇಕ BJP ನಾಯಕರು ಕೂಡ ಹೇಳೋಗಿರ್ತಕ್ಕಂಥದ್ದು ಆರ್ ಬಿ ತಿಮ್ಮಾಪುರ ಅವರು ಮೊದಲು ರಾಜೀನಾಮೆ ಕೊಡಲೇಬೇಕು, ಈ ಒಂದು ಪ್ರಕರಣವನ್ನು ಅಂದರೆ ಭ್ರಷ್ಟಾಚಾರ ಪ್ರಕರಣವನ್ನು ಮುಖ್ಯಮಂತ್ರಿಯವರು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಸೊ ಈ ಮೂಲಕ ಇವತ್ತು ಆರ್ ಬಿ ತಿಮ್ಮಾಪುರ ಅವರು ಮತ್ತು ಈಗ ಅಷ್ಟೇ ಜಸ್ಟ್ ವಿಧಾನಸೌಧದ ಬಳಿ ಕೂಡ ಮಾತಾಡಿರ್ತಕ್ಕಂಥ ಮಾಧ್ಯಮಗಳನ್ನ ಉದ್ದೇಶಿಸಿ ಈ ಸಂಬಂಧಪಟ್ಟಂತೆ ಈ ವೇಳೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ. ಯಾಕೆ ರಾಜೀನಾಮೆ ಕೊಡಬೇಕು, ಏನು ಸಾಕ್ಷಿ ಇದೆ ಅಂತೇಳಿ ರಾಜೀನಾಮೆಯನ್ನು ಕೊಡಬೇಕು. ತಪ್ಪು ಮಾಡಿರತಕ್ಕಂಥ ಅಧಿಕಾರಿ ಏನಿದ್ರೆ ಅವನು ಅನುಭವಿಸ್ತಾನೆ, ಆತನನ್ನು ಹೊಣೆಗಾರನಾಗಿ ಮಾಡಿ ಈಗ ಆತನನ್ನು ಸಸ್ಪೆಂಡ್ ಮಾಡಿದ್ದೇವೆ. ಹಾಗಿದ್ಮೇಲೆ ನನಗೆ ಯಾಕೆ ಸಂಬಂಧ, ಆತ ನನ್ನ ಹೆಸರು ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡೋಕ್ಕಾಗತ್ತಾ ಅಂತಕ್ಕಂಥ ಒಂದು ಮಾತನ್ನು ಭಾಳ ಸ್ಟ್ರಾಂಗ್ ಆಗಿ ಮತ್ತು ಅದೇ ವಿಚಾರವನ್ನು ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ 8-10 ದಿನಗಳಿಂದ ಕೂಡ ಆರ್ ಬಿ ತಿಮ್ಮಾಪುರ ಅವರ ಮೇಲೆ ಬಂದಂಥ ಆರೋಪ ಏನಿತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಅದೊಂದೇ ಉತ್ತರವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆರ್ ಬಿ ತಿಮ್ಮಾಪುರ ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವ ವಿಚಾರವಾಗಿ ಒಂದು ಸಣ್ಣ ಒಂದು ವಿಚಾರವನ್ನು ಕೂಡ ಮಾಡಿರುವಂಥ ಕಾಣ್ತಾ ಇಲ್ಲ. ಅವರು ಇಲ್ಲಿಯೂ ಕೂಡ ಮನಸ್ಸನ್ನು ಮಾಡಿಲ್ಲ. ಇನ್ನೊಂದು ಮುಖ್ಯಮಂತ್ರಿಯವರು ಕೂಡ ಸ್ಟ್ರಾಂಗ್ ಆಗಿ ಆರ್ ಬಿ ತಿಮ್ಮಾಪುರ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಇದಕ್ಕೇನೆ BJP ನಾಯಕರು ಮತ್ತು JDSನವರು ಕೂಡ ಕುಟುಕುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಧೈರ್ಯವನ್ನು ತೋರಿಸಬೇಕು ಮತ್ತು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಸೊ ನೋಡಬೇಕು ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಆದರೆ ಎಲ್ಲಿಯೂ ಕೂಡ ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಒಂದು ಸಣ್ಣ ಸುಳಿವನ್ನು ಇಲ್ಲ ಮತ್ತು ಅವರು ರಾಜೀನಾಮೆ ಕೊಡುವ ಒಂದು ಸಣ್ಣ ಒಂದು ಗೋಜಿಗೂ ಕೂಡ ಹೋಗುವಂಥ ಕಾಣ್ತಾ ಇಲ್ಲ. ಅವರು ಈಗಲೂ ಕೂಡ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ತಮ್ಮ ಹೇಳಿಕೆಗೆ. ಮತ್ತು ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಒಟ್ಟಾರೆಯಾಗಿ ಇವತ್ತಿನ ಅಧಿವೇಶನ ಅಂದರೆ ಇವತ್ತಿನ ಕಲಾಪ ಏನಿದೆ, ಇವತ್ತು ಗಲಾಟೆ ಗದ್ದಲದ ನಡುವೆ ಇವತ್ತು ಅನಿರ್ದಿಷ್ಟಾವಧಿಯೇ ಮುನ್ನೋಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.